ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನೋ ಸಿಂಹಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಿಮಿತ್ಕೃಪತಮಹಂ ವಂದೇ ಶ್ರೀಗುರುದಿನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮ್ಮರಾಂಧಸ್ಯ ಜ್ಞಾನಗಣ ಸಲಕೆ ಚಕ್ಷುರ್ಮಿಲಿದಿಮೇನ ತಸ್ಮೈ ಶ್ರೀ ಗುರುವೇ ನಮಃ जय श्रील प्रभुपाद जय श्रील गुरुदेव हरे कृष्णा ಶ್ರೀಮದ್ ಭಾಗವತಂ ಥರ್ಡ್ ಕ್ಯಾಂಟೋ ಮೂರೋ ಸ್ಕಂದ 15 ಅಧ್ಯಾಯ. ಓಕೆ, ಸೊ ಭಗವಂತನ ಲೋಕ ಯಾವ ಥರ ಇದೆ ವರ್ಣನೆ ಈ ಅಧ್ಯಾಯ ನಾವು ನೋಡಬೇಕು. ಶ್ರೀ ಮೈತ್ರೇಯರು ಹೇಳ್ತಾ ಇದ್ದಾರೆ ವಿದುರರ ಹತ್ರ, ಕಶ್ಯಪರು ಹೆಂಡತಿ ತಿಥಿ ಏನು ಮಾಡ್ತಾರೆ, ಅವ್ರ ಗರ್ಭಲ್ಲಿ ಅವ್ರ ಮಕ್ಕಳನ್ನ ಆಚೆ ಡೆಲಿವರಿ ಮಾಡಿಲ್ಲ, ಅವ್ರ ಒಳಗಡೆ ಇಟ್ಕೊಂಡಿರ್ತಾರೆ. ಯಾಕಂದರೆ ಅವ್ರಿಗೆ ಅಷ್ಟು ಯೋಗ ಶಕ್ತಿ ಇದೆ. ಯಾಕಂದರೆ ಅವರು ಆಚೆ ಬಂದರೆ ದೇವರುಗಳಿಗೆಲ್ಲ ಅವರು ಕಷ್ಟ ಕೊಡ್ತಾರೇನು, ಅದಕ್ಕೆ ಅವ್ರು ಏನು ಮಾಡಿಲ್ಲ, ಆಚೆ ಬಿಟ್ಟೇ ಇಲ್ಲ ಅಂತ ಆ ಥರ ಅವರು ಗರ್ಭ ಒಳಗಡೆ ಇಟ್ಕೊಂಡಿರ್ತಾರೆ. ಅವರು ಡೆಲಿವರಿಯೇ ಮಾಡಿಲ್ಲ ಆ ಮಕ್ಕಳನ್ನ. ಆ ಥರ ಎಷ್ಟು ವರ್ಷ ಅಂದರೆ 100 ವರ್ಷ ಇಟ್ಕೊಂಡಿರ್ತಾರಂತೆ. ಸೊ ಆ್ಯಕ್ಚುಲಿ ನಾವೆಲ್ಲ 10 ಮಂತ್ ಏನಂದರೆ 9 ಮಂತ್ ಆದಮೇಲೆ ನಮಗೂ ಏನಾಗುತ್ತೆ, ಡೆಲಿವರಿ ಆಗುತ್ತೆ. ಬಟ್ ಇವ್ರಿಗೆ ಎಷ್ಟು ಯೋಗ ಶಕ್ತಿ ನೋಡಿ, 100 ವರ್ಷ ಆ ಮಕ್ಕಳನ್ನೇ ಗರ್ಭಲ್ಲೇ ಇಟ್ಕೊಂಡಿರ್ತಾರೆ, ಅವರು ಆಚೆ ಬಿಟ್ಟಿಲ್ಲ. ಸೊ ಈ ಥರ ಇರೋದ್ರಿಂದ ಏನಾಗುತ್ತೆ, ಪೂರ್ತಿ ಲೋಕ ಕತ್ತಲಾಗಿಬಿಟ್ಟಿದೆ. ಯಾಕಂದರೆ ಇವ್ರ ಗರ್ಭ ಅಷ್ಟು ದೊಡ್ಡ ಅಸುರರುಗಳು ಇರ್ತಾರಲ್ವ, ಅದಕ್ಕೆ ಸೂರ್ಯ ಚಂದ್ರಗಳಿಗೆಲ್ಲ ಆ ಪ್ರಕಾಶ ಎಲ್ಲ ಹೋಗಿದೆ ಅಂತೆ, ಸ್ವಲ್ಪ ಕತ್ತಲಾಗಿರುತ್ತೆ. ಅದಕ್ಕೆ ದೇವರುಗಳೆಲ್ಲ ಓಡೋಡಿ ಬಂದು ಬ್ರಹ್ಮನ ಹತ್ರ ಬಂದು ಬೇಡ್ಕೊಳ್ತಾ ಇದ್ದಾರೆ, ಓ ದೇವದೇವ. ಯಾಕಂದ್ರೆ ಎಲ್ಲ ದೇವರುಗಳಿಗೂ ದೇವರಲ್ವಾ ಇವರು, ಅದಕ್ಕೆ ಓ ದೇವದೇವ, ಇಲ್ಲಿ ಯಾಕೆ ಈ ಥರ ಕತ್ತಲಾಗ್ತಾ ಇದೆ, ಇದಕ್ಕೂ ಕಾರಣ ಏನು, ಏನಾಗಿದೆ, ಈ ಥರ ಪ್ರಕಾಶ ಯಾಕೆ ಹೋಯ್ತು ಅವರು ಬಂದು ದೇವರುಗಳೆಲ್ಲ ಕೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರುಗಳು, ಯಾಕಂದ್ರೆ ಇಲ್ಲಿ ಈ ಥರ ಪ್ರಕಾಶ, ಯಾಕಂದ್ರೆ ಸೂರ್ಯ ಇಲ್ಲಾಂದ್ರೆ ಪೂರ್ತಿ ಎಲ್ಲಾ ಲೋಕಗಳು ಕಷ್ಟ ಅಲ್ವಾ. ಅದಕ್ಕೆ ಇಲ್ಲಿ ಬಂದು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಸೂರ್ಯಕ್ಕೆ ಪ್ರಕಾಶ ಹೋಯ್ತು ಅಂದ್ರೆ ಮತ್ತೆ ಎಲ್ಲಾ ಲೋಕಕ್ಕೂ ಕಷ್ಟ, ಮತ್ತು ಅದು ಬಂದು ನಮಗೂ ಜಾಸ್ತಿ ಬೇಜಾರಾಗ್ತಾ ಇದೆ. ಯಾಕೆ ಈ ಥರ ಆಯ್ತು ಒಂದು ಎಲ್ಲ ಲೋಕ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಂದು ಬ್ರಹ್ಮ ಬಂದು ತ್ರಿಗಾಲ ಜ್ಞಾನಿ. ಸೊ ಅದಕ್ಕೆ ಅಲ್ಲಿ ಬಂದು ಅವರ ಹತ್ರ ಕೇಳ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಜೀವರಾಶಿ ಸೃಷ್ಟಿ ಮಾಡಿದ ದೇವದೇವ, ಇಲ್ಲಿ ಎಲ್ಲ ಜೀವರಾಶಿಗಳಿಗೂ ನೀವೇ ರಕ್ಷಿಸಬೇಕು. ನೀವೇ ಏನು ಫಸ್ಟ್ ಜೀವರಾಶಿ, ಆ ದೇವೋತ್ತಮ ಪರಮ ಪುರುಷರಿಗೂ ಫಸ್ಟ್ ಜೀವರಾಶಿ ನೀವೇ. ಆ ದೇವೋತ್ತಮ ಪರಮ ಪುರುಷರು ಏನೋ ರಜೋಗುಣದಿಂದ ನಿಮ್ಮ ಸೃಷ್ಟಿ ಮಾಡಿದ್ದಾರೆ. ಈ ಥರ ನೀವೇನ್ ಮಾಡಿದಿರ, ಈ ಪ್ರಕೃತಿ ಈ ಥರ ಎಲ್ಲ ಸೃಷ್ಟಿ ಎಲ್ಲ ಮಾಡಿದ್ದೀರ, ಆ ವೇದಗಳು ಇಟ್ಕೊಂಡು ಎಲ್ಲ ಮಾಡಿದ್ದೀರ ನೀವು. ಸೊ ಇಲ್ಲಿರೋ ಎಲ್ಲಾ ಜೀವರಾಶಿಗಳು ನಿಮ್ಮಿಂದೇ ಉತ್ಪತ್ತಿ ಆಯ್ತು. ಸೊ ಆ ಥರ ಇರುವಾಗ ನೀವೇ ನಮಗೂ ಒಂದು ಏನೋ ಆನ್ಸರ್ ಕೊಡಬೇಕು. ಯಾಕಂದ್ರೆ ಮನಸ್ಸು ಮತ್ತೆ ಇಂದ್ರಿಯಗಳು ಇದೆಲ್ಲ ಕಂಟ್ರೋಲ್ ಮಾಡಿದರೆ ಅವ್ರಿಗೆಲ್ಲ ಏನು ಈ ಲೋಕಲ್ಲಿ ಚೆನ್ನಾಗಿರ್ತಾರೆ ಜ್ಞಾನಿಗಳು. ಆ ಥರ ಜ್ಞಾನಿ ನೀವು ಕರುಣೆಯಿಂದ ದಯವಿಟ್ಟು ನಮಗೂ ಈ ಪ್ರಶ್ನೆಗೂ ಆನ್ಸರ್ ಕೊಡಿ. ಯಾಕಂದ್ರೆ ಈ ಲೋಕದಲ್ಲಿರೋ ಎಲ್ಲಾ ಜೀವರಾಶಿಗಳು ಇವಾಗ ಸೂರ್ಯಪ್ರಕಾಶ ಚಂದ್ರಪ್ರಕಾಶ ಇಲ್ಲ ಅಂದ್ರೆ ಕಷ್ಟ. ಯಾಕಂದ್ರೆ ಎಲ್ಲಾ ಮರಗಳು ಗಿಡಗಳು, ಸೊ ಅದು ಇದ್ರೆ ಇಲ್ವಾ ಎಲ್ಲ ಜೀವರಾಶಿಗಳು ಜೀವಿಸಕ್ಕಾಗತ್ತೆ. ಸೊ ಇವಾಗ ಏನಾಗಿದೆ,
ಮೂಕನಾಗೈರ್ಗೆ ಏನ್ ಹೇಳ್ತಾರೆ? ಒಂದು ನಿಮಿಷ. ಹರೇ ಕೃಷ್ಣ. ಸೊ ಮೂಗಿನ ದಾರ ಈ ತರ ಆಕ್ಸ್ಕು ಎದ್ದಕ್ಕೂ ಮೂಗಿನ ದಾರ ಯಾವ ತರ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಅದು ಬಂದು ಕಂಟ್ರೋಲೇ ಆಗಲ್ಲ ಅಲ್ವಾ? ಆ ತರ ಈ ಭೌತಿಕ ಲೋಕದಲ್ಲಿ ಇರೋ ಎಲ್ಲಾ ಜೀವರಾಶಿಗಳು ವೇದ ಮಂತ್ರಗಳು ಅದಕ್ಕೂ ಮೂಗಿನ ದಾರ ತರ ಇಟ್ಟಿರ್ತ, ಅದೇ ಕಂಟ್ರೋಲ್ ಮಾಡೋದು. ಮೂಗಿನ ದಾರ ಇಲ್ಲ ಅಂದ್ರೆ ಆ ಎದ್ದುನೇ ಕಂಟ್ರೋಲ್ ಮಾಡೋದು ಸಾಧ್ಯವಿಲ್ಲ. ಆ ತರ ಇಲ್ಲಿರೋ ಜೀವರಾಶಿಗಳು ಮನುಷ್ಯರುನೇ ಕಂಟ್ರೋಲ್ ಮಾಡೋದು ಏನು ಅಂದ್ರೆ ಈ ವೇದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸೇ. ಸೊ ನಾವು ಈ ತರ ಇರಬೇಕು, ಈ ತರ ಇರಬಾರದು, ಆ ತರ. ಆಕ್ಚುಲಿ ನೀವು ನೋಡಿದ್ರೆ ಉಪ್ಪು ಸಾಲ್ಟ್ ಎಷ್ಟು ಬೇಕು ನಮಗೂ, ಯಾಕಂದ್ರೆ ಒಂದು ಊಟಲ್ಲಿ ಉಪ್ಪು ಇಲ್ಲ ಅಂದ್ರೆ ಅದು ಊಟ ಮಾಡಕ್ಕೆ ಇಲ್ಲ, ಆಗಲ್ಲ. ಇವಾಗ ಅದೇ ಉಪ್ಪು ಬಂದು ಎಕ್ಸ್ಟ್ರಾ ಜಾಸ್ತಿ ಆಗಿಬಿಟ್ಟಿದ್ರೆ ಅದು ಊಟ ಮಾಡೋಕ್ಕಾಗಲ್ಲ. ಸೊ ಆ ಸಾಲ್ಟ್ ಅನ್ನೋದು ಏನು, ಲಿಮಿಟೆಡ್ ಆಗಿರಬೇಕು, ಜಾಸ್ತಿ ಇರಬಾರದು, ಕಡಿಮೆ ಇರಬಾರದು. ಸೊ ಪರ್ಫೆಕ್ಟ್ ಆಗ ನಾವು ಹಾಕಿದ್ರೆ ಅದು ಊಟ ಮಾಡೋಕ್ಕಾಗುತ್ತೆ. ಆ ಥರ ನಾವು ಬಂದು ಏನು ನಮ್ಮ ಇಂದ್ರಿಯಗಳನ್ನೇ ಪರ್ಫೆಕ್ಟ್ ಆಗಿ ಇಟ್ಕೋಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು, ಏನೇ ಯೂಸ್ ಮಾಡಲು ಬಿಡಬಾರದು. ಆ ಥರ ನಮ್ಗೆ ವೇದ ಶಾಸ್ತ್ರಗಳು ಏನು ಕೊಟ್ಟಿರುತ್ತೋ ಅದೇ ಥರ ನಾವು ಫಾಲೋ ಮಾಡಲೇಬೇಕು. ಸೊ ಈ ಥರ ದೇವರುಗಳು ಎಲ್ಲ ಬಂದು ಬ್ರಹ್ಮದೇವರನ್ನೇ ನಮಸ್ಕಾರ ಮಾಡಿ ಕೇಳ್ತಾರೆ, ಓ ನೀವು ಬಂದು ಓ ಬ್ರಹ್ಮದೇವ ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ, ನಾವು ಈ ಕತ್ತಲಾಗಿರುತ್ತೆ ಪೂರ್ತಿ ಲೋಕ, ಮತ್ತೆ ಈ ಕಷ್ಟ ಏನು ನಾವು ಸಿಕ್ಕಾಕೊಂಡಿರ್ತೀವಿ, ಈ ಕತ್ತಲಿಂದು ನಮ್ಗೂ ನಾವು ಏನು ಕರ್ತವ್ಯ ಮಾಡೋಕ್ಕಾಗುತ್ತೆ, ಮತ್ತೆ ನಾವು ಏನು ಮಾಡೋದು, ಈ ಕತ್ತಲಿಂದ ನಾವು ಬಿಡುಗಡೆ ಮಾಡೋಕ್ಕೆ ಏನಾದೊಂದು ಉಪಾಯ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೊ ಅವಾಗ ಬ್ರಹ್ಮ ಬಂದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಕಶ್ಯಪರು ಶುಕ್ಲಾಯಿಂದ ಹುಟ್ಟಿರೋ ಅದು ಅವ್ರ ಮಕ್ಕಳೇ ಏನೋ ಈ ಕತ್ತಲಕ್ಕೂ ಕಾರಣ. ಅವರು ತಿದಿ ಗರ್ಭಲ್ಲಿ ಇರ್ತಾರೆ ಇಬ್ರು. ಈ ತರ ಎಲ್ಲ ಬ್ರಹ್ಮ ಬಂದು ಹೇಳಕ್ಕೆ ಶುರು ಮಾಡ್ತಾರೆ. ಮೈತ್ರೇಯರು ಬಂದು ವಿದುರರ ಹತ್ರ ಹೇಳ್ತಾರೆ. ಅಂದ್ರೆ ದೇವರುಗಳು ಬಂದು ಎಷ್ಟು ಪ್ರಾರ್ಥನೆ ಮಾಡ್ತಾರಲ್ವಾ, ಅದಕ್ಕೆ ಅವರು ಹೇಳಕ್ಕೆ ಶುರು ಮಾಡ್ತಾರೆ. ಏನ್ ಮಾಡೋದು, ಈ ತರ ಅವ್ರ ಮಕ್ಕಳಿಂದ ಅವ್ರ ಮಕ್ಕಳು ಆಚೆ ಬರಬೇಕು, ಅವರ ಆಚೆ ಬಂದ್ರೆ ಮತ್ತೆ ಇವನು ಎಷ್ಟು ಕಷ್ಟಗಳಿರುತ್ತೆ ನೋಡಿ. ಇವಾಗ ಅವರ ಆಚೆ ಬರಕ್ಕೆ ಮುಂಚೆವೇ ಇಷ್ಟು ಕಷ್ಟಗಳು ಬಂದ್ಬಿಟ್ಟಿದೆ. ಅದೇ ತರ ಬ್ರಹ್ಮದೇವರು ಹೇಳ್ತಾರೆ, ಸನಕರು, ಸನಂತನರು, ಸನಾತನರು, ಸನತ್ ಕುಮಾರರು, ನನ್ನ ಮಾನಸ ಪುತ್ರರುಗಳು, ಇವ್ರು 4 ಜನ ಎಲ್ಲಾ ಋಷಿಗಳು ಎಲ್ಲಾ ಜೀವರಾಶಿಗೆ ಮುಂಚೆ ನಾವು ಫಸ್ಟ್ ಅವರನ್ನೇ ಸೃಷ್ಟಿ ಮಾಡಿದ್ದೀನಿ. ಸೊ ಆ ತರ ಸೃಷ್ಟಿ ಮಾಡುವಾಗ ಅವ್ರೇನ್ ಮಾಡಿದಾರೆ, ಈ ತರ ಭೌತಿಕ ಲೋಕ ಮತ್ತೆ ಆಧ್ಯಾತ್ಮಿಕ ಲೋಕ ಎಲ್ಲಿ ಬೇಕಂದ್ರೆ ಅವರು ಸುತ್ತಾ ಇರ್ತಾರೆ. ಆ ತರ ಎಲ್ಲ ಲೋಕಲ್ಲಿ ಅವರು ಸುತ್ತಾ ಇರುವಾಗ ಪಯಣ ಹೋಗ್ತಾ ಇರ್ತಾರೆ. ಸೊ ಅವ್ರಿಗೆ ಬಂದು ಯಾಕಂದ್ರೆ 5 ವಯಸ್ಸು ಮಕ್ಕಳ ತರವೇ ಇರ್ತಾರೆ. ಅವ್ರು ಬಂದು ಏನು ಯಾವೊಂದು ಕಲ್ಮಶಗಳು ಇರಲ್ಲ, ಅವ್ರು ದೊಡ್ಡವರು ಆಗೋದಿಲ್ಲ, ಆ ತರ ಇರ್ತಾರೆ ಅವರು. ಕಾಣಿಸ್ತಾ ಇದೆಯಾ? ಆ ಥರ ಇರ್ತಾರೆ ಅವರು. ಆ ಥರ 5 ವಯಸ್ಸು ಮಕ್ಕಳಾಗಿದ್ದು ಅವರು ಎಲ್ಲಾ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ. ಇವ್ರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ ಲೋಕಲ್ಲಿ ಮೇಲ್ಗಡೆ ಹೋಗ್ತಾರೆ. ಸೊ ಅಲ್ಲಿ ಬಂದು ವೈಕುಂಠ ಲೋಕ ಇರೋ ಆಧ್ಯಾತ್ಮಿಕ ಲೋಕಕ್ಕೆ ಅವ್ರು ಹೋಗ್ಬಿಡ್ತಾರೆ. ಅವರು ಅಲ್ಲಿ ಬಂದು ಯಾರು ಇರ್ತಾರೆ ಅಂದ್ರೆ ದೇವೋತ್ತಮ ಪರಮ ಪುರುಷರು ಇರ್ತಾರೆ, ಶುದ್ಧ ಭಕ್ತರುಗಳೆಲ್ಲ ಇರ್ತಾರೆ ಆ ಭಗವಂತನ ವೈಕುಂಠ ಲೋಕಲ್ಲಿ. ಆ ಲೋಕಕ್ಕೆ ಅವರು ಹೋದ್ರು. ಸೊ ಇವಾಗ ವೈಕುಂಠ ಯಾಕಂದ್ರೆ ಭಕ್ತರು ಮಾತ್ರ ಇರಕ್ಕಾಗತ್ತೆ ಅಲ್ಲಿ. ಸೊ ಆತರ ಭಕ್ತರು ಅಂದ್ರೆ ನಾವು ಭಕ್ತಿ ಮಾಡಿದ್ರೆ ಮತ್ತೆ ನಾವು ಅಲ್ಲಿ ಹೋಗಕ್ಕಾಗುತ್ತೆ. ಯಾರೊಬ್ಬನು ಈ ಭೌತಿಕ ಲೋಕದಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡು ಇರ್ತಾರೋ ಅವರು ಬಂದು ಅಲ್ಲಿ ಹೋಗಕ್ಕಾಗಲ್ಲ.
ಸೊ ಈ ಭೌತಿಕ ಲೋಕದಲ್ಲಿ ಅಟ್ಯಾಚ್ಮೆಂಟ್ ಇರೋದಿಂದು ಅವ್ರಿಗೂ ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಚಕ್ರಲ್ಲಿ ಒಳಗಡೆ ಸಿಕ್ಕಾಕೊಂಡು ಈ ಭೌತಿಕ ಲೋಕದಲ್ಲಿ ಸುತ್ತಾ ಇರ್ತಾರೆ. ಯಾರೊಬ್ಬರಿಗೂ ಈ ಭೌತಿಕ ಲೋಕ ಮೇಲ್ಗಡೆ ಯಾವೊಂದು ಅಟ್ಯಾಚ್ಮೆಂಟ್ ಇಲ್ಲ, ಒನ್ಲಿ ಅವ್ರಿಗೂ ಭಗವಂತ ಮೇಲ್ಗಡೆ ಮಾತ್ರ ಪ್ರೀತಿ ಅಟ್ಯಾಚ್ಮೆಂಟು ಭಕ್ತಿ ಮಾಡೋರು ಖಂಡಿತ ಅವರು ವೈಕುಂಠ ಲೋಕಕ್ಕೂ ಹೋಗ್ತಾರೆ. ಈ ತರ ವೈಕುಂಠ ಲೋಕದಲ್ಲಿ ದೇವೋತ್ತಮ ಪರಮ ಪುರುಷರು ಅಲ್ಲಿ ಬಂದು ಯಾವ ತರ ಇರ್ತಾರೆ ಅಂದ್ರೆ 4 ಕೈ ರೂಪ 4 ಭುಜಗಳು ಇರುತ್ತೆ ಅಲ್ಲಿ ಭಗವಂತನಕ್ಕೂ. ಸೊ ಆ ತರ ಅಲ್ಲಿರೋರು ಎಲ್ಲರಿಗೂ ಆ ತರ ವೈಕುಂಠ ಲೋಕದಲ್ಲಿ ಇರೋರಿಗೂ ಆ ತರ ಇರುತ್ತೆ. ಸೊ ಅಲ್ಲಿ ಬಂದು ದೇವೋತ್ತಮ ಪರಮ ಪುರುಷ ಅಷ್ಟು ಎಲ್ಲರ ಚೆನ್ನಾಗಿ ಭಕ್ತಿ ಮಾಡ್ತಾರೆ. ಸೊ ಆ ಭಗವಂತನಿ ನಾವು ವೇದಗಳ ಮೂಲಕ ತಿಳ್ಕೊಳ್ಳಕ್ಕಾಗುತ್ತೆ. ನಾವು ಮತ್ತೆ ರಜೋಗುಣ ತಮೋಗುಣ ಇದ್ರೆ ಸ್ವಲ್ಪ ಇದ್ರೆ ನಾವು ಅಲ್ಲಿ ಹೋಗಕ್ಕಾಗಲ್ಲ. ನಾವು ಶುದ್ಧ ಸತ್ವಗುಣ ಇದ್ರೆ ಮಾತ್ರ ಆ ಭಗವಂತನ ಲೋಕಕ್ಕೆ ಹೋಗಕ್ಕಾಗತ್ತೆ. ಶುದ್ಧ ಸತ್ವಗುಣ ಇರಬೇಕು. ಅದೇ ತರ ಇಲ್ಲಿ ಬಂದು ಆ ವೈಕುಂಠ ಲೋಕದಲ್ಲಿ ಎಷ್ಟೋ ವನಗಳು ಇರುತ್ತಂತೆ, ಎಷ್ಟೋ ವನಗಳು ಇರುತ್ತೆ, ಫಾರೆಸ್ಟ್ ಇರುತ್ತೆ, ಎಲ್ಲ ಅಷ್ಟು ಶ್ರೇಷ್ಠವಾದದು. ಯಾರು ಇದೆಲ್ಲ ಬ್ರಹ್ಮ ಹೇಳ್ತಾ ಇದ್ದಾರೆ. ವೈಕುಂಠ ಲೋಕದಲ್ಲಿ ಯಾವ ತರ ಇರುತ್ತೇನೆ ಅವರು ಹೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಆಕಾಶ ವಿಮಾನ ಎಲ್ಲ ಇರುತ್ತಾ, ಪೂರ್ತಿ ವನಗಳು ಎಲ್ಲ ಇರುತ್ತೆ ನೋಡಿ. ಸೊ ಈ ತರ ವನಗಳು ಇರುತ್ತೆ, ಅಷ್ಟು ಆಕಾಶಲ್ಲಿ ಜಾಸ್ತಿ ಎಲ್ಲ ಆಕಾಶ ವಿಮಾನಲ್ಲಿ ಸುತ್ತುತ್ತಾ ಇರ್ತಾರಂತೆ. ಅಲ್ಲಿರೋ ಗಿಡಗಳೆಲ್ಲ ಕರ್ಪಗ ವೃಕ್ಷ ಅಂತೆ, ಕಲ್ಪ ವೃಕ್ಷಗಳು. ಸೊ ಅಲ್ಲಿ ಬಂದು ಎಲ್ಲಾ ಪರ್ವಗಳಲ್ಲಿ ಎಲ್ಲಾ ಸೀಸನ್ಲಿ ಎಲ್ಲಾ ಹೂವು ಹಣ್ಣು ಎಲ್ಲ ಇರುತ್ತಂತೆ. ಸೊ ಈ ಸೀಸನ್ ಮಾತ್ರ ಇದು ಬರುತ್ತೆ, ಆ ಥರ ಇಲ್ಲ. ಎಲ್ಲಾ ಸೀಸನ್ಲೂ ಆಲ್ ಸೀಸನ್ ಆಲ್ ಫ್ರೂಟ್ಸ್ ಆಲ್ ಫ್ಲವರ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿರೋ ವೈಕುಂಠ ಲೋಕಲ್ಲಿ ಅಷ್ಟು ಶ್ರೇಷ್ಠವಾದದು. ಆಕ್ಚುಲಿ ಭಗವಂತ ಹೇಳ್ತಾರಲ್ವಾ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ನಾ ತತ್ಪಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯತ್ಕತ್ವಾ ನಾನಿ ವರ್ತಂತೆ ತದ್ಧಾಮ ಪರಮಂ ಮಮ. ಸೊ ನನ್ನ ಪರಮ ವಾಸಸ್ಥಳ ಇದು ವೈಕುಂಠ ಲೋಕ ಮತ್ತೆ ಗೋಲೋಕ ಆಗಲಿ ಎರಡು. ಅಲ್ಲಿ ಬಂದು ಸೂರ್ಯನೋ ಚಂದ್ರನೋ ಇಲ್ಲಂದ್ರೆ ಬೆಂಕಿಯೋ ಇಲ್ಲ ಕರೆಂಟೋ ಏನು ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಯಾವಾಗ ಶಾಶ್ವತವಾದ ಪ್ರಕಾಶವಾಗ ಇರುತ್ತಂತೆ. ಸೊ ಅಲ್ಲಿ ನಾವು ಹೋದ್ರೆ ಮತ್ತೆ ನಾವು ವಾಪಸ್ ಬರೋ ಅವಶ್ಯಕತೆ ಇಲ್ಲಂತೆ. ಆದ್ರೆ ನೋಡ್ಕೊಳ್ಳಿ ಭಗವಂತನ ಲೋಕಲ್ಲಿ ನಮಗೂ ಏನೋ ಅಷ್ಟು ಒಂದು ಸೌಂದರ್ಯ ಇರುತ್ತೆ. ಅಲ್ಲಿರೋ ಕಾಡುಗಳೆಲ್ಲ ಏನು ಕಲ್ಪವೃಕ್ಷಗಳು, ಮತ್ತೆ ಅಲ್ಲಿರೋ ಹಸುಗಳು ಕೌಸು ಅದೆಲ್ಲ ಏನು ಅದೆಲ್ಲ ನಂದಿನಿ ಕೋಮಾತ ಅದು. ಸೊ ನಂದಿನಿ ಕೌಸು. ಸೊ ನಮ್ಗೆ ಏನ್ ಬೇಕಾಗುತ್ತೋ ಅದೆಲ್ಲ ನಮ್ಗೂ ಸಿಕ್ಕುತ್ತಂತೆ. ಸೊ ಅಷ್ಟು ಶ್ರೇಷ್ಠವಾದದು ಏನು ಆ ಭಗವಂತನ ಲೋಕಲ್ಲಿ. ಅದೇ ತರ ಯಾರೊಬ್ಬನು ಅದಾವುದು ಭಗವಂತ ಏನ್ ಹೇಳ್ತಾರೆ, ಏಕಪಾದ ವಿಭೂತಿ ತ್ರಿಪಾದ ವಿಭೂತಿ ಯಾವ ತರ ಇರುತ್ತೆ ನೋ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಮಗೂ 8ನೇ ಅಧ್ಯಾಯಲ್ಲಿ ಏನ್ ಬರುತ್ತೆ, ಪರಸ್ತಸ್ಮಾತ್ತು ಪಾವೋ ಅನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಹ ಸ ಸರ್ವೇಷು ಭೂತೇಷು ನಶ್ಯತ್ಷೂಸ್ನಾಂ ವಿನಶ್ಯತಿ. ಸೊ ಈ ಭೌತಿಕ ಸೃಷ್ಟಿಗೂ ಆಮೇಲೆ ನೀವು ನೋಡಿದ್ರೆ ನಮ್ದು ದಿವ್ಯವಾಹ ಇರೋ ಈ ಜಡ ಸೃಷ್ಟಿಗೂ ಮೇಲೆ ಏನಿದೆ ನಮ್ ದಿವ್ಯವಾಹ ಇರೋ ನಿತ್ಯವಾಹ ಇರೋ ಲೋಕ ಇರುತ್ತೆ. ಅದು ಯಾವಾಗ ಶಾಶ್ವತವಾಗಿ ಇರುತ್ತೆ ಭಗವಂತ ಬಂದು ಹೇಳ್ತಾರೆ.
ಮತ್ತೆ ಈ ಭೌತಿಕ ಲೋಕ ಎಲ್ಲ ನಾಶವಾಗುವಾಗ ನಮ್ ದಿವ್ಯವಾಗಿ ಇರೋ ಆ ದಿವ್ಯ ಲೋಕ ಯಾವಾಗ ನಾಶ ಆಗೋದಿಲ್ಲ. ಯಾಕಂದ್ರೆ ಈ ಭೌತಿಕ ಲೋಕ ಏಕಪಾತ ವಿಭೂತಿ, ಮತ್ತೆ ಆ ಭಗವಂತನ ಲೋಕ ತ್ರಿಪಾದ ವಿಭೂತಿ, ಅದು ಬಂದು ನಿತ್ಯ ಲೋಕ. ಸೊ ಅದು ಬಂದು ಯಾವಾಗ ನಾಶ ಆಗೋದೇ ಇಲ್ಲ, ಯಾವಾಗ ಪ್ರಕಾಶವಾಗಿರುತ್ತೆ. ಸೊ ಪರಮ ಗತಿ ಏನು ಅಂದ್ರೆ ಆ ದೇವೋತ್ತಮ ಪರಮ ಪುರುಷ ಇರೋ ಆ ನಿತ್ಯ ಧಾಮಕ್ಕೆ ಹೋಗೋದೆ. ಸೊ ಯಾರೊಬ್ಬನು ಆ ಧಾಮಕ್ಕೆ ಹೋಗ್ತಾನೋ ಮತ್ತೆ ಅವನು ವಾಪಸ್ ಈ ಭೌತಿಕ ಲೋಕಕ್ಕೆ ಬರೋ ಅವಶ್ಯಕತೆವೇ ಇಲ್ಲ. ಸೊ ಅದೇ ಭಗವಂತ ಧಾಮ ಯಾವ ತರ ಇರುತ್ತೇನೋ ಯಾರು ಹೇಳ್ತಾರೆ? ಬ್ರಹ್ಮ ಬಂದು ಹೇಳ್ತಾರೆ. ಚಿಂತಾಮಣಿ ಪ್ರಖರ ಸತ್ನ ಸುಕಲ್ಪ ವೃಕ್ಷ ಲಕ್ಷಾವ್ರತೇಶು ಸುರಬೀರ ವಿಪಾಲಯಂತಂ. ಸೊ ಈ ತರ ಆ ಧಾಮ ಯಾವ ತರ ಇರುತ್ತಂತೆ, ಚಿಂತಾಮಣಿ ಧಾಮವಾಗಿ ಇರುತ್ತೆ. ಸೊ ಅಲ್ಲಿರೋ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲ ಏನಾಗುತ್ತೆ, ಗೋಲ್ಡ್ ಆಗಿಬಿಡುತ್ತೆ. ಅಲ್ಲಿರೋ ಮಣ್ಣು ಕಲ್ಲೆಲ್ಲ ಚಿಂತಾಮಣಿಗಳು. ಆದರೆ ನೋಡ್ಕೊಳ್ಳಿ ಎಷ್ಟು ಒಂದು ಐಶ್ವರ್ಯವಾಗಿರುತ್ತೆ. ಸೊ ಇಲ್ಲಿ ಬಂದು ಒಂದು ಡೈಮಂಡ್ ಅಂದ್ರೆ ಜಸ್ಟ್ ಒಂದು ಇಷ್ಟೇ ಚಿಕ್ಕದಾಗ ಒಂದು ಸ್ಟೋನು, ಅದುವೇ ಅಷ್ಟು ರೇಟ್ ಹೇಳ್ತಾರೆ. ಅಲ್ಲಿ ಭಗವಂತನ ಲೋಕಲ್ಲಿ ದೊಡ್ಡ ದೊಡ್ಡ ಪ್ಯಾಲೇಸ್ ಎಲ್ಲ ಗೋಲ್ಡನ್ ಪ್ಯಾಲೇಸು, ಮತ್ತೆ ಆ ಪಿಲ್ಲರ್ ಎಲ್ಲ ಏನು ಡೈಮಂಡ್ ಪಿಲ್ಲರ್ಸ್ ಅಂತೆ. ಆದ್ರೆ ನೋಡ್ಕೊಳ್ಳಿ ಯಾವ ತರ ಇರುತ್ತೆ ಭಗವಂತನ ಆ ಲೋಕ ಐಶ್ವರ್ಯ. ಮತ್ತೆ ಅಲ್ಲಿ ಹೋದ್ರೆ ಮತ್ತೆ ನಮ್ಗೂ ಏನಾದ್ರು ವಾಪಸ್ ಬರಕ್ಕಾಗತ್ತಾ ಏನೋ? ಇವಾಗ ಹೇಳಿ, ಯಾರೊಬ್ಬರಿಗೂ ಅದೇ ತರ ಅಲ್ಲಿ ಬಂದು ಯಾವಾಗ ನಾವು ಯವ್ವನವಾಗಿರಕ್ಕಾಗತ್ತೆ, ಯಾವಾಗ ನಮಗೂ. ಸೊ ಭಗವಂತನ ಧಾಮ ಅಷ್ಟು ಒಂದು ಶ್ರೇಷ್ಠವಾದದು. ಸೊ ನೀವು ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈ ವೈಕುಂಠ ಲೋಕ ಒಂದೊಂದು ಭಗವಂತನ ಹೆಸರುக்கு ಒಂದೊಂದು ವೈಕುಂಠ ಲೋಕ. ಸೊ ಆ ವೈಕುಂಠ ಲೋಕದಲ್ಲಿ ನಾವು ವೈಕುಂಠ ಲೋಕ ಆಗಲಿ ಅದಕ್ಕೆ ಮೇಲ್ಗಡೆ ಇರೋ ಈ ಗೋಲೋಕ ಆಗಲಿ, ನಾವು ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರೋ ಅವಶ್ಯಕತೆ ಇಲ್ಲ, ಅಷ್ಟು ಸೌಂದರ್ಯವಾದದು. ಆಕ್ಚುಲಿ ಭಗವಂತನ ನೋಡಿ ಇಲ್ಲಿ ಬಂದು ಆ ಗೋಲೋಕಕ್ಕೂ ಮುಂಚೆ ಫಸ್ಟ್ ಇದೇನೋ ದ್ವಾರಕ ಅಂತ, ಈ ಪೂರ್ತಿ ಜಾಗ ದ್ವಾರಕ. ಆಮೇಲೆ ಇದು ಬಂದು ಪೂರಿ ಜಗನ್ನಾಥ್, ಲೈಟ್ ಕಲರ್ ಬ್ಲೂ ಇದೆ ನೋಡಿ, ಇದೆಲ್ಲ ಜಗನ್ನಾಥ್ ಪೂರಿ ಆ ಲೀಲೆ ಎಲ್ಲ ನಡೀತಾ ಇಲ್ಲಿ ದ್ವಾರಕೆಯಲ್ಲಿ ಇರೋ ಲೀಲೆ ಎಲ್ಲ ನಡೀತಂತೆ. ಇದು ಬಂದು ರೆಡ್ ಆಗಿರುತ್ತಲ್ವಾ, ರೆಡ್ ಅಂಡ್ ಆರೆಂಜ್ ಕಲರ್ ನೋಡಿ. ಸೊ ಇದು ಬಂದು ಮಥುರಾ, ಮಥುರಾಲಿ ಏನ್ ಲೀಲೆ ನಡೀತೋ ಅದೆಲ್ಲ ನಡೀತಂತೆ. ಇದು ಬಂದು ಶ್ವೇತ ದ್ವೀಪ. ಸೊ ಅದು ಮಧ್ಯದಲ್ಲಿ ಇದೆ ಏನು ಗೋಕುಲ ಅಂತೆ. ಸೊ ಇಲ್ಲಿ ಬಂದು ಕೃಷ್ಣ ರಾಧಾರಾಣಿ ಇರ್ತಾರೆ. ಸೊ ಅಲ್ಲಿ ಆ ಅಷ್ಟ ಸಖಿಗಳು ಇರ್ತಾರೆ ಅಂತೆ. ಆ ಅಷ್ಟ ಸಖಿಗಳು ಮತ್ತೆ ಅವರಿಗೂ ಎಷ್ಟೋ ಸಾವಿರ ಸಖಿಗಳು ಇರ್ತಾರಂತೆ. ಸೊ ಆ ತರ ಭಗವಂತನ ಲೀಲೆಗಳು ನಡೀತಾ ಇರುತ್ತಂತೆ ಇಲ್ಲಿ. ಇದು ಬಂದು ಆಕ್ಚುಲಿ ಗೋಲೋಕಲ್ಲಿ ಭಗವಂತನಕ್ಕೂ 2 ಕೈ ರೂಪಲ್ಲೇ ಭಗವಂತ ಕೃಷ್ಣ ಎಲ್ಲ ಇರ್ತಾರೆ. ಮತ್ತೆ ಆದ್ರೆ ಇಲ್ಲಿ ವೈಕುಂಠ ಲೋಕಲ್ಲಿ ಭಗವಂತನಕ್ಕೂ 4 ಕೈ ಇರುತ್ತೆ. ಈ ವೈಕುಂಠ ಲೋಕಲ್ಲಿ ಯಾವ ತರ ಇರುತ್ತೋ ಜಾಗ ಎಲ್ಲ ಅದೇ ತರ ಗೋಲೋಕಲ್ಲಿ ಇರುತ್ತೆ. ಆದ್ರೆ ಇಲ್ಲಿ ಬಂದು ಭಗವಂತನಕ್ಕೂ 4 ಕೈ 4 ಭುಜಗಳು ಇರುತ್ತೆ. ಮತ್ತೆ ಗೋಲಕಲ್ಲಿ ಭಗವಂತನಕ್ಕೆ 2 ಕೈ. ಸೊ ಯಾರೊಬ್ಬರು ಈ ತರ ವೈಕುಂಠ ಲೋಕ ಆಗಲಿ ಗೋಲೋಕ ಆಗಲಿ ಹೋದ್ರೆ ಮತ್ತೆ ವಾಪಸ್ ಬರೋ ಅವಶ್ಯಕತೆ ಇಲ್ಲಂತೆ. ಅಷ್ಟು ಸೌಂದರ್ಯವಾದದು ಈ ಭಗವಂತನ ಲೋಕ ಅಂತೆ, ಅಷ್ಟು ಶ್ರೇಷ್ಠವಾದದು. ಓಕೆ, ಇದಕ್ಕೆ ಕೆಳಗಡೆ ಇದೇ ಏನು ಏಕಪಾತ ವಿಭೂತಿ ನಮ್ಮ ಭೌತಿಕ ಲೋಕ ಎಲ್ಲ ಇರುತ್ತೆ. ಅದಕ್ಕೆ ಮೇಲ್ಗಡೆ ತ್ರಿಪಾದ ವಿಭೂತಿ, ಅದೇ ಇಲ್ಲಿ ವೈಕುಂಠ ಲೋಕ ಮತ್ತೆ ಗೋಲೋಕ ಇರುತ್ತೆ. ಸೊ ಈ ತರ ಆ ಭಗವಂತನ ಲೋಕಕ್ಕೂ ಹೋದ್ಮೇಲ್ಗಡೆ ನಾವು ಏನ್ ಕೇಳ್ತೀವೋ ಅದು ಎಲ್ಲ ಅಲ್ಲಿ ಸಿಕ್ಕುತ್ತೆ. ಯಾಕಂದ್ರೆ ಅಲ್ಲಿ ಏನು ಸುರಭಿ ಹಸು ಇರುತ್ತೆ.
ಗೋಮಾತಾ ಇರುತ್ತೆ. ಸೊ ಏನು ಕೇಳಿದರೆ ಸಿಕ್ಕುತ್ತೆ. ಅದೇ ಥರ ಅಲ್ಲಿ ಕಲ್ಪವೃಕ್ಷಗಳಿರುತ್ತೆ. ಸೊ ಎಲ್ಲ ಅಷ್ಟು ಸೌಂದರ್ಯವಾದದು. ಅದೇ ಥರ ನಾವು ಯಾವಾಗ ಯವ್ವನವಾಗಿ ಇರೋಕ್ಕಾಗುತ್ತೆ. ಎಲ್ಲ ಅಲ್ಲಿ ಬಂದು ಎಲ್ಲರಿಗೂ 14 ವಯಸ್ಸು ಅಷ್ಟೇ. 14 ಏಜು ಆಯಿತು. ಸೊ 14 ಏಜ್ಲೇ ಅದ ಮೇಲ್ಗಡೆ ನಮಗೂ ಏಜೇ ಆಗಲ್ಲ. ಆದರೆ ನೋಡ್ಕೊಳ್ಳಿ, ನೋ ಓಲ್ಡ್ ಏಜ್, ಮುದುಗರಾಗಲ್ಲ, ನೋ ವ್ಯಾಧಿಯೂ ಬರಲ್ಲ, ನೋ ಮೃತ್ಯು ಬರಲ್ಲ. ಯಾವಾಗ ನಾವು ಯವ್ವನವಾಗ 14 ವಯಸ್ಸಲ್ಲೇ ಸೌಂದರ್ಯವಾಗಿ ಇದ್ಕೊಂಡು ನಾವು ನಿತ್ಯ ಅಲ್ಲಿ ಭಗವಂತನಿಗೆ ಸೇವೆ ಮಾಡಬಹುದು. ನಮ್ಗೆ ಏನು ಕೇಳಿದರೆ ಸಿಕ್ಕುತ್ತೆ. ಆ ಥರ ಇರೋ ಒಳ್ಳೆ ಜಾಗನ ಬಿಟ್ಟು ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಮತ್ತೆ ಅಲ್ಲಿ ಏನೇನು ಇದೇನ ಇಲ್ಲಿ ಬಂದು ಹೇಳ್ತಾರೆ. ಯಾರು ಬ್ರಹ್ಮ ಅವರ ಬಂದು ಹೇಳ್ತಾರೆ ನೋಡೋಣ. ಸೊ ಅಲ್ಲಿ ಬಂದು ವೈಕುಂಠ ಲೋಕದಲ್ಲಿ ಇರೋರು ಒಂದು ನಿಮಿಷ ಆ ಪುಷ್ಪ ವಿಮಾನ ಎಲ್ಲ ನೋಡ್ಬಿಡೋಣ. ನೋಡಿ, ಇಲ್ಲಿ ಪುಷ್ಪ ವಿಮಾನಲ್ಲಿ ಎಲ್ಲ ಅವರವರು ಹೋಗ್ತಾ ಇದಾರೆ. ಅಲ್ಲಿ ಬಂದು ಈ ತರ ಪುಷ್ಪ ವಿಮಾನಗಳೆಲ್ಲ ಇರುತ್ತಂತೆ. ಜಾಸ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರಂತೆ ಎಲ್ಲ. ಅಲ್ಲಿ ಬಂದು ಯಾವೊಂದು ಅಮಂಗಲವಾದ ವಿಷಯಗಳೇ ಇಲ್ಲ. ಅಲ್ಲಿ ಎಲ್ಲ ಮಂಗಳವಾದ ವಿಷಯಗಳೇ ಇರುತ್ತೆ. ಅಲ್ಲಿ ಎಲ್ಲ ಭಗವಂತನ ಯಾವಾಗ ಹೊಗಳ್ತಾ ಇರ್ತಾರೆ. ಸೊ ಭಗವಂತನ ಎಲ್ಲರೂ ಹೊಗಳ್ತಾ ಇರುವಾಗ ಅಲ್ಲಿ ಬಂದು ಇರೋ ಹೂವೆಲ್ಲ ಅಷ್ಟು ಒಂದು ಶ್ರೇಷ್ಠವಾದ ಸ್ಮೆಲ್ ಅಂತೆ. ಅದೇ ಮಾಧವಿನೂ ಒಂದು ಹೂವಿರುತ್ತೆ. ಆ ಹೂ ಯಾರಾದ್ರೂ ಸ್ಮೆಲ್ ಮಾಡಿದರೆ 1 ನಿಮಿಷ ಅವ್ರಿಗೂ ಏನಾಗಿದೆ ಮರ್ತೋಗುತ್ತಂತ. ಆ ಥರ ಅಷ್ಟೊಂದು ಫ್ರಾಗ್ರೆನ್ಸ್ ಅಂತೆ. ಬಟ್ಟು ಅಲ್ಲಿರೋ ಆ ವೈಕುಂಠ ವಾಸಿಗಳು ಆ ಹೂನೇ ಬೈತಾರಂತೆ. ಯಾಕಂದ್ರೆ ನಿಮ್ಮ ಸ್ಮೆಲ್ಲಿಂದ ನಾವೆಲ್ಲ ಮೋಗ ಆಗಿ ಆ ಒಂದು ಕ್ಷಣ ಭಗವಂತನೇ ನೆನೆಸ್ಕೊಳ್ಳೋದು ಬಿಟ್ಬಿಡ್ತೀವಿ. ಸೊ ನಿಮ್ಮ ಸ್ಮೆಲ್ಲು ಆ ಥರ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಅನ್ನೋ ಹೇಳ್ತಾರಂತೆ. ಆದರೆ ನೋಡ್ಕೊಳ್ಳಿ, ಆ ಥರ ಯಾವಾಗ ಅಲ್ಲಿರೋ ಎಲ್ಲ ಜೀವರಾಶಿಗಳು ಏನು ಮಾಡ್ತಾರಂತೆ, ಭಗವಂತನ್ನೇ ಹೊಗಳು ಹಾಡ್ತಾ ಇರ್ತಾರಂತೆ. ಅಲ್ಲಿರೋ ಆ ಜೇನು ಹುಳಗಳು ಏನೋ ಅದು ರೀಂಗಾರ ಮಾಡ್ತಂತೆ. ಅದು ರೀಂಗಾರ ಮಾಡುವಾಗ ಅದು ಏನೋ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಥರ ಇರುತ್ತಂತೆ. ಅಲ್ಲಿರೋ ಬಂದು ಮತ್ತೆ ಅಲ್ಲಿರೋ ಪಕ್ಷಿಗಳು ಏನು ಇದು ಬಂದು ಇಲ್ಲಿ ಪಿಜೇನು ಮತ್ತೆ ಪೀಕಾಕ್ ಮತ್ತೆ ಚಕ್ರವಾಹ, ಅಣ್ಣ ಪಕ್ಷಿ, ಆಮೇಲೆ ಪ್ಯಾರಟು, ಕೌದಾರಿ, ಕುಕ್ಕು ಮತ್ತೆ ಪೀಕಾಕ್. ಸೊ ಈ ಥರ ಪಕ್ಷಿಗಳೆಲ್ಲ ಅಲ್ಲಿ ಇರುತ್ತಂತೆ. ಎಲ್ಲ ಅದದು ವಾಯ್ಸಲ್ಲಿ ಶಬ್ದಗಳು ಕೊಡುತ್ತಂತೆ. ಅದದು ಭಗವಂತನ್ನೇ ಹಾಡ್ತಾ ಇರುತ್ತಂತೆ. ಆದರೆ ನೋಡ್ಕೊಳ್ಳಿ, ಅಲ್ಲಿರೋ ಪಕ್ಷಿಗಳಾಗಲಿ ಎಲ್ಲರೂ ಏನು ಮಾಡ್ತಾರೆ, ಭಗವಂತನ್ನೇ ಹೊಗಳ್ತಾ ಇರ್ತಾರಂತೆ. ಎಲ್ಲರೂ ಓಕೆ ಇರು, ಅವ್ರು ಏನೇ ಹೊಗಳ್ತಾರೆ ನೋಡೋಣ, ನಾನು ಓಕೆ ಇವರೇನೇ ಹೊಗಳ್ತಾರೆ ನೋಡೋಣ, ಆ ಥರ ಒಬ್ಬೊಬ್ಬರು ಹೊಗಳೋದನ್ನೇ ಆ ಥರ ಕೇಳ್ತಾ ಇರ್ತಂತೆ. ಅಲ್ಲಿರೋ ಮರಗಳಾಗಲಿ, ಗಿಡಗಳಾಗಲಿ, ಪಕ್ಷಿಗಳಾಗಲಿ, ಮಿರುಗಗಳಾಗಲಿ ಎಲ್ಲ ಬಂದು ಕೃಷ್ಣ ಪ್ರಜ್ಞೆಯಿಂದ ಇರುತ್ತಂತೆ. ಎಲ್ಲ ಭಕ್ತರುಗಳಾಗಿ ಇರ್ತಾರೆ. ಮತ್ತೆ ಅಲ್ಲಿ ಬಂದು ಮಂದಾರ, ಕುಂದ, ಸೂರಪಕ, ಉದ್ಬಲ, ಶಂಪಕ, ಅರ್ಣ, ಪುನ್ನಾಕ, ನಾಗಕೇಶರ, ಪಕುಳ, ಮತ್ತೆ ಜಾಸ್ಮಿನ್ ಹೂವು, ಪಾರಿಜಾತ. ಸೊ ಈ ಥರ ಅಲ್ಲಿ ಬಂದು ಎಲ್ಲ ಹೂವು ಅಷ್ಟು ಸ್ಮೆಲ್ ಕೊಡುತ್ತಂತೆ. ಆದರೆ ಇಂದು ಶ್ರೇಷ್ಠ ಏನು ಅಂದರೆ ತುಳಸಿ ಅಂತೆ. ಯಾಕಂದರೆ ತುಳಸಿ ಅಲ್ವಾ ಭಗವಂತನ ಸ್ವೀಕಾರ ಮಾಡ್ಕೊಳ್ತಾರೆ. ಸೊ ಒಂದು ತುಳಸಿ ಇದ್ದರೆ ಭಗವಂತ ಸ್ವೀಕಾರ ಒಂದು ತುಳಸಿ ಇಟ್ಟಿಲ್ಲ ಅಂದರೆ ಅದು ಎಷ್ಟು ಜಾಸ್ತಿ ವಸ್ತುವಾಗಿರಲಿ, ಎಷ್ಟು ಶ್ರೇಷ್ಠವಾದ ವಸ್ತುವಾಗಿರಲಿ, ಆದರೆ ಆ ಭಗವಂತ ಅದರ ಸ್ವೀಕಾರ ಮಾಡ್ಕೊಳ್ಳೋದಿಲ್ಲ. ಆ ಥರ ಶ್ರೇಷ್ಠವಾದ ಆ ತುಳಸಿಯೂ ಇರುತ್ತಂತೆ ಅಲ್ಲಿ. ಸೊ ಭಗವಂತ ಇಷ್ಟು ಹೂವಾಗಿ ಎಷ್ಟೋ ಹೂವು ಇರುತ್ತೆ, ಆದರೆ ಭಗವಂತನ ಇಷ್ಟ ಏನೋ ತುಳಸಿಯೇ. ಆ ಥರ ನಾವು ಇವಾಗ ಭಗವಂತನಿಗೆ ನೈವೇದ್ಯ ಮಾಡುವಾಗ ನಾವೇನು ಮಾಡ್ತೀವಿ, ಆ ತುಳಸಿಯೇ ಇಲ್ವಾ ಇಡ್ತೀವಿ. ಒಂದು ತುಳಸಿ ಇದ್ದರೆ ಭಗವಂತ ಅದು ಸ್ವೀಕಾರ ಮಾಡ್ತಾರೆ. ಸೊ ಆ ಥರ ಅಲ್ಲಿ ಬಂದು ಎಷ್ಟೋ ಹೂವುಗಳಿರುತ್ತೆ, ಆದರೆ ಎಲ್ಲರಿಂದ ಶ್ರೇಷ್ಠ ತುಳಸಿನ ಅಲ್ಲಿ ಬಂದು ಹೇಳ್ತಾರೆ. ಯಾಕಂದ್ರೆ ಅದುವೇ ಭಗವಂತನ ಪಾದನ್ನೇ ಅಲಂಕಾರ ಮಾಡುತ್ತೆ. ಅದೇ ಥರ ಆ ವೈಕುಂಠ ಲೋಕಲ್ಲಿ ಇರೋರು
ವೈರ ವೈಡೂರ್ಯಗಳು, ಮರಗದಗಳು, ಮತ್ತೆ ಎಲ್ಲ ಏನು ಆ ಆಕಾಶ ವಿಮಾನದಲ್ಲಿ ಇರುತ್ತಂತೆ. ಇವಾಗ ಇಲ್ಲಿರೋ ಆಕಾಶ ವಿಮಾನ, ಇಲ್ಲಿರೋ ವಿಮಾನ ಯಾವ ಥರ ಇರುತ್ತೆ ಆ, ಏನು ಅಯನು ಅಲ್ವಾ? ಬಟ್ ಅಲ್ಲಿರೋ ಆಕಾಶ ವಿಮಾನ ಏನು, ಗೋಲ್ಡನ್ ಆಕಾಶ ವಿಮಾನ. ಭಗವಂತನ ವೈಕುಂಠ ಲೋಕದಲ್ಲಿರೋ ಆಕಾಶ ವಿಮಾನ ಏನು, ಗೋಲ್ಡ್, ಚಿನ್ನ. ಮತ್ತೆ ಆ ಚಿನ್ನ ಯಲ್ಲಿ ಏನೇನು ಹಚ್ಚಿರ್ತಾರೆ, ವೈರ ವೈಡೂರ್ಯಗಳು, ಮರಗದಗಳು, ಇದೆಲ್ಲ ಹಚ್ಚಿರ್ತಾರಂತೆ, ಇಟ್ಟಿರ್ತಾರಂತೆ. ಆ ಥರ ಡಿಸೈನ್ಸು. ಸೊ ಆ ಥರ ಎಲ್ಲ ಮಾಡಿರ್ತಾರೆ. ಸೊ ಆದರೆ ನೋಡ್ಕೊಳ್ಳಿ, ಅಲ್ಲಿ ಬಂದು ಎಲ್ಲ ಗೋಲ್ಡನ್ ಆಕಾಶ ವಿಮಾನ. ಅಲ್ಲಿರೋ ಹೆಂಗಸರು ಅಷ್ಟು ಒಂದು ಸೌಂದರ್ಯವಾಗಿ ಇರ್ತಾರಂತೆ, ಅಷ್ಟೊಂದು ಸೌಂದರ್ಯ ಅಂತೆ. ಅವರ ಮುಖಗಳು ಅಷ್ಟು ಆಕರ್ಷಣ ಆಗ್ತಾ ಇದೆ ಅಂತೆ. ಸೊ ಇಷ್ಟು ಸೌಂದರ್ಯವಾಗಿ ಇರಲಿ, ಆದರೆ ಯಾರು ಆ ಹೆಂಗಸರ ಮೇಲ್ಗಡೆ ಆಕರ್ಷಣೆ ಆಗೋದಿಲ್ಲಂತೆ. ಯಾಕಂದ್ರೆ ಎಲ್ಲರಿಗೂ ಆಕರ್ಷಣೆ ಯಾರ ಮೇಲ್ಗಡೆ, ಆ ಭಗವಂತನ ಮೇಲ್ಗಡೆ ಅಂತೆ. ಅಲ್ಲಿರೋ ಹೆಂಗಸರೆಲ್ಲ ಏನ್ ಮಾಡ್ತಾರೆ, ಭಗವಂತನಕ್ಕೆ ಸೇವೆ ಮಾಡ್ತಾ ಇರ್ತಾರಂತೆ. ಎಲ್ಲ ವೈಗುಂಠ ವಾಸಿಗಳು, ಹೆಂಗಸರು ಎಲ್ಲರೂ ಅಲ್ಲಿ ಬಂದು ಅದೃಷ್ಟ ದೇವತೆ ಯಾರು ಲಕ್ಷ್ಮೀ ದೇವಿ ಇರ್ತಾರೆ, ಅವರು ಅಷ್ಟೊಂದು ಸೌಂದರ್ಯವಾಗಿ ಇರ್ತಾರೆ. ಅವರು ಕೈಯಲ್ಲಿ ಏನು ಕಮಲದ ಹೂ ಇಟ್ಕೊಂಡಿರ್ತಾರೆ. ಸೊ ಅವರು ಪಾದಲ್ಲಿ ಏನು ಸಲಂಗೆ ಹಾಕೊಂಡಿರ್ತಾರೆ. ಅದು ಅಷ್ಟು ಚೆನ್ನಾಗೆ ಆ ಶಬ್ದ ಬರುತ್ತಂತೆ. ಅದೇ ತರ ಅಲ್ಲಿರೋ ಏನು ಚಿನ್ನದಿಂದ ಅಲಂಕಾರ ಮಾಡಿರೋ ಬಿಲ್ಡಿಂಗ್ಸು, ಮತ್ತೆ ಆ ಮತ್ತೆ ಆ ಗೋಡೆ, ಸೊ ಇದೆಲ್ಲ ಬಂದು ಅಷ್ಟು ಸೌಂದರ್ಯವಾಗಿರುತ್ತಂತ. ಅಲ್ಲಿ ಏನು ಡಸ್ಟು ಗಲೀಜು ಏನಾಗಲ್ಲ. ಆದ್ರೆ ಭಗವಂತನಕ್ಕೆ ಸೇವೆ ಮಾಡಬೇಕು ಎಲ್ಲರೂ ಏನ್ ಮಾಡ್ತಾರಂತೆ, ಯಾವಾಗ ಭಗವಂತ ನಮ್ನಿ ನೋಡಬೇಕು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾರಂತೆ. ಸೊ ಅದೇ ಏನು ಲಕ್ಷ್ಮೀ ಸಹಸ್ರಸದ ಸಂಭ್ರಮ ಸೇವ್ಯ ಮಾನಂ. ಸೊ ಅಲ್ಲಿ ಲಕ್ಷಾದಿ ಲಕ್ಷ ಕೋಟಾನ ಕೋಟಿ ಲಕ್ಷ್ಮೀ ದೇವಿಗಳು ಭಗವಂತನಿಗೆ ಸೇವೆ ಮಾಡ್ತಾರಂತೆ. ಸೊ ಆ ಗೋಲೋಕಲ್ಲಿ ಅದನ್ನ ನೋಡ್ಕೊಳ್ಳಿ, ಬ್ರಹ್ಮ ಸಮಿತಿಯಲ್ಲಿ ಹೇಳಿದ್ದಾರೆ. ಸೊ ಭಗವಂತನ ಸೌಂದರ್ಯ ಎಷ್ಟು ಸೌಂದರ್ಯವಾಗಿದ್ರೆ ಎಲ್ಲ ಈ ತರ ಆಕರ್ಷಣೆ ಆಗ್ತಾರೆ. ಸೊ ಭಗವಂತನಿಗೆ ಅಲ್ಲಿ ಅಷ್ಟು ಲಕ್ಷ್ಮಿಗಳು ಸೇವೆ ಮಾಡ್ತಾರೆ. ಅಲ್ಲಿ ಬಂದು ನಂದವನಗಳು ಇರುತ್ತಂತೆ. ಅಲ್ಲಿ ಜಾಸ್ತಿ ತೋಟಗಳು, ನಂದವನಗಳು ಎಲ್ಲ ಇರುತ್ತೆ. ಅಲ್ಲಿ ಬಂದು ನೀರು, ತಡಾಗಗಳು, ಕುಳಗಳು ಎಲ್ಲ ಇರುತ್ತಂತೆ. ಸೊ ಆ ಥರ ಇರುವಾಗ ಭಗವಂತನಕ್ಕೂ ತುಳಸಿ ಎಲೆ ಇಟ್ಟು ಅದೆಲ್ಲ ಭಗವಂತನಕ್ಕೂ ನಿವೇದನೆ ಮಾಡ್ತಾರಂತೆ. ಸೊ ಆ ಥರ ಎಲ್ಲರೂ ಮುಖಗಳು ಅಷ್ಟು ಸೌಂದರ್ಯವಾಗಿ, ಯಾಕಂದ್ರೆ ಭಗವಂತನೇ ನೋಡಿ 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 ಎಲ್ಲರೂ ಅಷ್ಟು ಸೌಂದರ್ಯವಾಗಿರ್ತಾರಂತೆ. ಸೊ ಎಲ್ಲರೂ ಬಂದು ಅವರು ಮುಖ ಆಗಲಿ, ಅವರ ರೂಪ ಆಗಲಿ ಅಷ್ಟು ಒಂದು ಆಕರ್ಷಣವಾಗಿರುತ್ತೆ. ಅದೇ ತರ ಭಗವಂತ ನೋಡ್ತಾರನ್ನುವಾಗ ಅವ್ರಿಗೆಲ್ಲ ಸ್ವಲ್ಪ ಅದೇ ನಾಚಿಕೆ ಬಂದು ಅವ್ರ ಮುಖಗಳೆಲ್ಲ ಈ ಏನೋ ರೆಡ್ ಕಲರ್ ಬರುತ್ತೆ. ಮುಖಗಳೆಲ್ಲ ಆತರ ಕಮಲದ ಹೂ ತರ ಅದೇ ರೆಡ್ ಆಗ ಚೇಂಜ್ ಆಗುತ್ತಂತೆ. ನೋಡ್ಕೊಳ್ಳಿ, ಭಗವಂತ ನೋಡಿದ್ರೆ ಆತರ ಅವ್ರಿಗೆಲ್ಲ ನಾಚಿಕೆ ಬಂದು ಆತರ ಏನು ರೆಡ್ ಆಗ್ಬಿಡ್ತಾರಂತೆ ಆ ಸೌಂದರ್ಯಲ್ಲಿ. ಸೊ ಈ ತರ ಭಗವಂತನ ಆ ವೈಕುಂಠ ಲೋಕದಲ್ಲಿ ಇರ್ತಾರೆ. ನಾವೆಲ್ಲ ಅಜ್ಞಾನದಲ್ಲಿ ಸಿಕ್ಕಾಕೊಂಡು ಈ ಭೌತಿಕ ಲೋಕದಲ್ಲಿ ಬಂದು ಕೂತ್ಕೊಂಡಿದ್ವಿ. ಸೊ ಬ್ರಹ್ಮದೇವರು ಈ ತರ ವೈಕುಂಠ ಲೋಕ ವರ್ಣನೆ ಹೇಳ್ತಾ ಇದ್ದಾರೆ. ಅವರು ನೋಡ್ಕೊಳ್ಳಿ, ಭಗವಂತನ ವೈಕುಂಠ ಲೋಕ ವರ್ಣನೆ ಎಷ್ಟು ಚೆನ್ನಾಗಿ ಇದೆ ಅಲ್ವಾ? ಸೊ ಈ ತರ ಆ ವೈಕುಂಠ ಲೋಕಲ್ಲಿ ಈ ತರ ಸೌಂದರ್ಯ ಇರುತ್ತೆ, ಆ ತರ ಇರುತ್ತೆ. ಯಾಕಂದ್ರೆ ಇವರು ವೈಕುಂಠ ಲೋಕ ನೋಡಿದಾರಲ್ವಾ, ಭಗವಂತ ಅವ್ರಿಗೆ ತೋರಿಸಿದಾರಲ್ವಾ. ಯಾಕಂದ್ರೆ ಇವರು ಬಂದು ತಪಸ್ ಮಾಡುವಾಗ ಆಮೇಲೆ ಭಗವಂತ ಅವ್ರಿಗೂ ದರ್ಶನ ಕೊಡ್ತಾರೆ. ಆಮೇಲೆ ಅವರು ವೈಕುಂಠ ಲೋಕನೇ ತೋರಿಸ್ತಾರೆ.
ಸೊ ಅವಾಗ ಬ್ರಹ್ಮದೇವರು ಎಲ್ಲಾನು ನೋಡಿದಾರಲ್ಲ, ಅದಕ್ಕೆ ಇಲ್ಲಿ ಬಂದು ದೇವರುಗಳ ಹತ್ರ ಹೇಳ್ತಾ ಇದ್ದಾರೆ, ಓ ಆ ವೈಕುಂಠಲೋಕ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಆ ತರ ಇದೆ, ಈ ತರ ಇದೇನೆ ಅವ್ರು ಬಂದು ಹ್ಮ್ ಹೇಳ್ತಾ ಇದ್ದಾರೆ. ನಾವು ಈ ಭೌತಿಕ ಲೋಕದಲ್ಲಿ ಇರೋದಿಂದು ಈ ಅಜ್ಞಾನಲ್ಲಿ ಇರ್ತೀವಿ. ಅದೇ ತರ ಇಲ್ಲಿ ಬಂದು ಹ್ಮ್ ಆತರ ಭಗವಂತನ ಲೋಕ ನೀನ್ ನೋಡುವಾಗ ನಮಗೂ ರೋಮಾಂಚನ ಆಗುತ್ತಂತೆ. ನಮ್ ಕಣ್ಣಿಂದು ಆತರ ನೀರು ಬಂದ್ಬಿಡುತ್ತೆ. ಆಹಾ ಎಷ್ಟೊಂದು ಸೌಂದರ್ಯವಾಗಿ ಇರುತ್ತೇನೋ, ಎಲ್ಲರೂ ಆಶ್ಚರ್ಯ ಪಡ್ತಾರಂತೆ. ಈ ಪ್ರಪಂಚದಲ್ಲಿ ಭಗವಂತನ ಲೋಕ ಎಷ್ಟು ಶ್ರೇಷ್ಠವ, ಎಲ್ಲಾ ದೇವರುಗಳಿಗೂ ಅಷ್ಟು ಆಶ್ಚರ್ಯ ಆಗಿದೆ ಅಂತೆ. ಸೊ ನಾವು ಆ ಭಗವಂತನ ಲೋಕಕ್ಕೂ ಹೋಗ್ಬೇಕಂದ್ರೆ ಏನ್ ಮಾಡಬೇಕು, ನಮಗೂ ನಾವೆಲ್ಲ ಭಕ್ತರಾಗಬೇಕು. ಭಕ್ತர்களாக ಇದ್ರೆ ಮತ್ತೆ ನಮಗೂ ಏನು ಭಗವಂತ ಲೋಕಕ್ಕೂ ಹೋಗಕ್ಕಾಗುತ್ತೆ. ಸೊ ಅದಕ್ಕೆ ನಾವು ಭಗವಂತನ ಯಾವಾಗ ಭಕ್ತಿ ಮಾಡಲೇಬೇಕು, ಯಾವಾಗ ಭಗವಂತನ ನಾಮನೇ ನಾವು ಜಪಿಸ್ತಾ ಇರಬೇಕು. ಯಾಕಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಶ್ರೇಷ್ಠವಾದದ್ದು. ಸೊ ವಿಷ್ಣುನು ಕೃಷ್ಣನ ಪುಣ್ಯದ ನಾಮ ಜಪ ನಮಗೂ ಮಂಗಳವಾದ ವಿಷಯಗಳು ಕೊಡುತ್ತೆ. ಮತ್ತೆ ಈ ಭೌತಿಕ ಲೋಕದಲ್ಲಿ ನಾವು ಹುಟ್ಟೋ ಅವಶ್ಯಕತೆ ಇಲ್ಲ, ನಮ್ನೇ ಉದ್ಧಾರ ಮಾಡುತ್ತಂತೆ. ಓಕೆ, ಸೊ ಅದಕ್ಕೆ ನಾವು ಈ ಭೌತಿಕ ಲೋಕದಲ್ಲಿ ಇದ್ದು ನಾವು ಬಿಡುಗಡೆ ಆಗಕ್ಕೆ ಏನೇನು ಮಾಡಬೇಕು, ಈ ತರ ಸತ್ಸಂಗಲ್ಲಿ ಇರಬೇಕು, ಅದರ ಭಕ್ತರುಗಳು ಸಂಘಲ್ಲಿ ಇರೋದು, ಮತ್ತೆ ಭಕ್ತರುಗಳು ಭಗವದ್ಗೀತೆ ಭಾಗವತಂ ಕ್ಲಾಸ್ ಅಟೆಂಡ್ ಮಾಡೋದು, ಆಮೇಲೆ ನಾವು ಭಗವಂತನ ನಾಮ ಜಪ ಮಾಡೋದು. ಸೊ ಈ ತರ ನಾವು ಮಾಡಬೇಕು. ಇಲ್ಲಿ ಬಂದು ಬ್ರಹ್ಮದೇವರು ಹೇಳ್ತಾರೆ, ಆಕ್ಚುಲಿ ಈ ಸನಂತನರು ಸನಾತನರು ಸನತ್ ಕುಮಾರರುಗಳಿರ್ತಾರೆ, ಇವರೆಲ್ಲ ಯೋಗ ಸಿದ್ಧಿ ಮಾಡೋರು ಋಷಿಗಳು ಅವರು. ಸೊ ಇವರು ವೈಗುಂಠ ಲೋಕಕ್ಕೂ ಹೋಗ್ತಾರೆ. ಸೊ ಅಲ್ಲಿ ವೈಗುಂಠ ಆಧ್ಯಾತ್ಮಿಕ ಆಕಾಶಲ್ಲಿ ಹೋಗಿ ಅಲ್ಲಿ ವೈಗುಂಠ ಲೋಕಕ್ಕೂ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಹೋಗಿ ಅಲ್ಲಿರೋ ಈ ವಿಮಾನಗಳೆಲ್ಲ ನೋಡ್ತಾರೆ, ಏನಪ್ಪ ಇದು, ಇಲ್ಲಿ ಇಷ್ಟು ವಿಚಿತ್ರವಾಗಿ ಏನೋ ವಿಮಾನಗಳೆಲ್ಲ ಹೋಗ್ತಾ ಇದೆ. ಅವರು ಎಲ್ಲ ನೋಡ್ತಾ ಇದ್ದಾರೆ. ಸೊ ನೋಡಿಬಿಟ್ಟು, ಯಾಕಂದ್ರೆ ಅವರು ಫಸ್ಟು ಈ ತರ ನಿರಾಕಾರ ಬ್ರಹ್ಮಣ್ಯ ತಪಸ್ ಮಾಡೋರೆ, ಆಮೇಲೆ ಭಗವಂತನ ಆ ಬಿಸಿಲು ಬೆಂಕಿಯಿಂದ ಒಂದು ತುಳಸಿ ಎಲೆ ಬಂದು ಅವರಿರೋ ಜಾಗಕ್ಕೆ ಬರುತ್ತೆ. ಈ ಬೆಂಕಿಯಿಂದ ಎಲ್ಲಿಂದ ಈ ತುಳಸಿ ಎಲೆ ಆಚೆ ಬರುತ್ತೆ, ಆದ್ರೆ ಒಳಗಡೆ ಏನೋ ಇರುತ್ತೇನೋ, ಅವ್ರು ಒಳಗಡೆ ಈ ತರ ಹುಡ್ಕೊಂಡು ಒಳಗಡೆ ಬರ್ತಾರೆ. ಸೊ ಅಲ್ಲಿ ಬಂದು 7 ಬಾಗಿಲು ಇರುತ್ತಂತೆ, 6 ಬಾಗಿಲು ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಏನ್ ಮಾಡ್ತಾರೆ ಅವರು, 6 ಬಾಗಿಲು ಕ್ರಾಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ನೋಡ್ಕೊಳ್ಳಿ. ಸೊ 6 ಬಾಗಿಲು ಕ್ರಾಸ್ ಮಾಡಿಬಿಟ್ಟು 7 ಬಾಗಿಲು ಹತ್ರ ಬಂದು ನಿಲ್ಕೊಂಡಿರ್ತಾರೆ. ಅಲ್ಲಿ ಬಂದು 2 ಜನ ಬಂದು ಈ ಗದಾ ಎಲ್ಲ ಇಟ್ಕೊಂಡು ಇರ್ತಾರೆ. ಅವರ ಏನು ಈ ವೈಡೂರ್ಯಗಳು ಗ್ರೇಡಗಳೆಲ್ಲ ಹಾಕೊಂಡಿರ್ತಾರೆ ಕೈಯಲ್ಲಿ. ಯಾಕಂದ್ರೆ ವೈಗುಂಠದಲ್ಲಿರೋರು ಎಲ್ಲ ಭಗವಂತನ ತರವೇ ಇರ್ತಾರಲ್ವಾ. ಸೊ ಭಗವಂತನ ರೂಪ ತರವೇ ಇರುತ್ತೆ. ಆದ್ರೆ ಅವರ ಭಗವಂತನ ಬಿಟ್ಟು ಮತ್ತೆ ಇರೋರು ಯಾರಿಗೆ ಏನಿಲ್ಲ, ಶ್ರೀವತ್ಸ ಕೌಸ್ತುಭ ಮಾಲೆ ಇರೋದಿಲ್ಲ. ಮತ್ತೆ ಅವರೆಲ್ಲ ಈ ತರ ಕೈ ಬಳೆ ಮತ್ತೆ ವಂಕಿ ಮತ್ತೆ ಉಡ್ಯಾಣ, ರೂಪವು ಭಗವಂತನ ರೂಪ. ಸೊ ಡ್ರೆಸ್ಸು ಅದೇ ತರ ಡ್ರೆಸ್ಸು, ಯೆಲ್ಲೋ ಕಲರು ಧೋತಿ ಹಾಕೊಂಡಿರೋ. ಸೊ ಈ ತರ ಎಲ್ಲ ಒಂದೇ ತರ ಇರುತ್ತೆ. ಆದ್ರೆ ಭಗವಂತನಕ್ಕೂ ಇವ್ರಿಗೂ ಏನು ವ್ಯತ್ಯಾಸ, ಅದು 2 ವ್ಯತ್ಯಾಸ ಅಷ್ಟೇ. ಸೊ ಮತ್ತೆ ಆ 2 ಕಾವಲರುಗಳು ಇವರನ್ನೇ ಸ್ಟಾಪ್ ಮಾಡ್ತಾರೆ. ಯಾರು ನೀವು, ಯಾಕೆ ಇಲ್ಲಿ ಬಂದಿದ್ದೀರಾ, ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಅವ್ರು ಬಂದು ಸ್ಟಾಪ್ ಮಾಡಿಬಿಡ್ತಾರೆ. ಆಕ್ಚುಲಿ ಇದಕ್ಕೆ ಮುಂಚೆ ಇರೋ 6 ಬಾಗಿಲು ಕ್ರಾಸ್ ಮಾಡಬೇಕಂದ್ರೆ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು ಯಾರಿಗೂ ಇಲ್ವೋ ಅವರೇ ಅದೆಲ್ಲ ಕ್ರಾಸ್ ಮಾಡಕ್ಕಾಗುತ್ತೆ. ಬಟ್ ಇವರು ಅದೆಲ್ಲ ಕ್ರಾಸ್ ಮಾಡಿಬಿಟ್ಟು 7 ಬಾಗಿಲ ಹತ್ರ ಬಂದು ಬರ್ತಾ ಇದ್ದಾರೆ. ಬಟ್ ಇವರು ಏನ್ ಮಾಡಿದ್ದಾರೆ, ಒಳಗಡೆ ಬಿಟ್ಟಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಸ್ಟಾಪ್ ಮಾಡಿಬಿಟ್ಟು ಇವರನ್ನು ಯಾಕೆ ಇಲ್ಲಿ ಬಂದಿದ್ದೀರಾ, ಅವರು ಸ್ಟಾಪ್ ಮಾಡಿದಾರಲ್ಲ, ಮತ್ತೆ ಇವ್ರಿಗೂ ಕೋಪ ಬಂದ್ಬಿಟ್ಟಿದೆ. ಇವರೇನು ನಮ್ಮನ್ನೇ ಸ್ಟಾಪ್ ಮಾಡೋದು, ನಾವು ಭಗವಂತನೇ ನೋಡಕ್ಕೆ ಹೋಗ್ತಾ ಇದ್ದೀವಿ,
ನಮ್ಕಲ್ಲ ತಾನು ತನ್ನದನ್ನೋ ಏ ಅಹಂಕಾರ ನಮ್ಗೆ ಇರಲ್ಲ. ನಾವೆಲ್ಲ ಏನು ಭಕ್ತರುಗಳು. ಸೊ ಅದೆಲ್ಲ ನಾವು 6 ಬಾಗಿಲು ಕ್ರಾಸ್ ಮಾಡಿ ಬಂದಿದೀವಲ್ವಾ, ಮತ್ತೆ ಅದು ನಿಮ್ಗೆ ಗೊತ್ತಿಲ್ಲ? ನೀವು ಯಾಕೆ ನಮ್ನ ಇಲ್ಲಿ ಬಿಟ್ಟಿಲ್ಲ? ಸೊ ಅದು ಯಾಕಂದ್ರೆ ಇವರು ಈ 4 ಜನ ಯಾವೊಂದು ಬಟ್ಟೆ ಹಾಕೊಂಡಿದ್ದಿಲ್ಲ. ಒಂದೇ 5 ವಯಸ್ಸು ಮಕ್ಕಳು ತರವ ಚಿಕ್ಕ ಚಿಕ್ಕರಿರುತ್ತೆ, ಯಾವ ಬಟ್ಟೆ ಹಾಕೊಂಡಿಲ್ಲ. ಅದಕ್ಕೆ ಅವರು ಇದೇನಪ್ಪ ವಿಚಿತ್ರವಾಗಿ ಈ ತರ ಬಂದಿದ್ದಾರೆ ಏನೋ ಅವರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಬೇರೆ ಏನಿಲ್ಲ. ಓ ನಾವೆಲ್ಲ ಮುನಿವರ್ಗಳು, ನೀವು ಯಾಕೆ ನಮ್ನ ಈ ತರ ಸ್ಟಾಪ್ ಮಾಡಿದ್ದೀರಾ? ನಮಗೂ ಓಪನ್ ಮಾಡಿ ಬಿಡಿ ಕೇಳ್ತಾರೆ. ಸೊ ನೀವು ಬಂದು ಸ್ವಲ್ಪ ವ್ಯತ್ಯಾಸವಾಗಿ ಇರ್ತೀರ. ಯಾಕಂದ್ರೆ ಭಗವಂತ ಎಲ್ಲರಿಗೂ ಸಮವಾಗಿ ನೋಡ್ತಾರೆ. ನೀವು ಯಾಕೆ ನಮ್ಮನ್ನ ಸ್ಟಾಪ್ ಮಾಡಿದಿರಾ? ನಾವು ಆ ಭಗವಂತ ಹರಿನಿ ನೋಡ್ಬೇಕು, ನಾವು ಅಷ್ಟೊಂದು ಉತ್ಸಾಹದಿಂದ ನಾವು ಬಂದಿದ್ದೀವಿ. ನಾವು ಉತ್ಸಾಹದಿಂದ ಇಷ್ಟು ಓಡೋಡಿ ಬಂದಿದ್ದೀವಿ. ಸೊ ನೀವು ಸ್ಟಾಪ್ ಮಾಡೋದು ನೋಡುವಾಗ ನೀವೇನು ವಿಚಿತ್ರವಾಗಿರ್ತೀರಾ, ಡಿಫ್ರೆಂಟ್ ಆಗಿರ್ತೀರಾ? ಯಾಕಂದ್ರೆ ಭಗವಂತ ಆ ಥರ ಮಾಡಲ್ವೇ? ಆದ್ರೆ ನೀವ್ ಯಾರು? ಇವಾಗ ಋಷಿಗಳು ಕೇಳ್ತಾರೆ, ಆ ಭಕ್ತರುಗಳನ್ನೇ, ಆ ಜಯ ವಿಜಯರ್ನೇ ಕೇಳ್ತಾರೆ, ನೀವ್ ಯಾರು? ನೀವ್ ಯಾಕೆ ಭಗವಂತನ ಸೇವೆ ಮಾಡೋರ್ಗೂ ನಿಮ್ಗೆ ಅರ್ಹತೆಯೇ ಇಲ್ಲ? ಯಾಕಂದ್ರೆ ಭಗವಂತ ಹತ್ರ ಅಷ್ಟು ಶ್ರೇಷ್ಠವಾದ ಗುಣಗಳು ಇರುತ್ತೆ. ಆದ್ರೆ ಆ ಥರ ಶ್ರೇಷ್ಠ ಗುಣಗಳು ನಿಮ್ಮ ಹತ್ರ ಇಲ್ವೇ? ಆದ್ರೆ ನೀವು ಭಗವಂತ ಹತ್ರ ಇರಕ್ಕೆ ನಿಮ್ಗೂ ಅರ್ಹತೆ ಇಲ್ಲ. ಯಾಕಂದ್ರೆ ನೀವು ನಮ್ಮನ್ನ ಸ್ಟಾಪ್ ಮಾಡಿದಿರಲ್ವಾ? ಯಾಕಂದ್ರೆ ಭಗವಂತ ಈ ಥರ ಎಲ್ಲ ಮಾಡೋದಿಲ್ವೇ? ಭಗವಂತ ಯಾವಾಗ ಎಲ್ಲ ಒಳ್ಳೆ ಗುಣಗಳು ಪೂರ್ಣವಾಗಿ ಇರೋರು. ಆ ಥರ ಇರೋ ಜಾಗದಲ್ಲಿ ನೀವು ಯಾಕೆ ಇರ್ತೀರಾನು? ಅಲ್ಲಿರೋ ಜಯ ವಿಜಯರನ್ನ ಕೇಳ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲ ಭಕ್ತರುಗಳೇ ಅಲ್ವಾ ಇರ್ತಾರೆ. ವೈಗುಂಠ ಲೋಕದಲ್ಲಿ ಯಾರು ಇರ್ತಾರೆ? ಭಕ್ತರುಗಳೇ ಇರ್ತಾರೆ. ಸೊ ಆ ಥರ ಇರುವಾಗ ನಾವು ಭಕ್ತರುಗಳಾಗಿ ಇರೋದಿಂದು ನಾವು ಈ 6 ಬಾಗಿಲು ಕ್ರಾಸ್ ಮಾಡಿ ಇಲ್ಲಿ 7 ಬಾಗಿಲ ಹತ್ರ ಬಂದಿದ್ದೀವಿ. ಬಟ್ ನೀವು ಸ್ಟಾಪ್ ಮಾಡೋದು ನೋಡುವಾಗ ನಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ತಾ ಇದೆ. ನೀವೇನು ಈ ತರ ಸ್ಟಾಪ್ ಮಾಡಿದ್ದೀರಾ? ನೋಡಕ್ಕೇನೋ ನೀವು ವೈಗುಂಠ ಲೋಕದಲ್ಲಿ ಇರೋ ತರ ಇಷ್ಟು ಆಡೆ ಆಭರಣಗಳೆಲ್ಲ ಹಾಕೊಂಡಿರ್ತೀರ. ಆದ್ರೆ ನೀವು ಮಾಡೋ ಕೆಲಸ ಆ ಥರ ಇಲ್ಲ. ಇವಾಗ ಎಕ್ಸಾಂಪಲು, ಒಬ್ರಿಗೂ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದಾರೆ, ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ. ಬಟ್ ಅವ್ರು ಏನು ಮಾಡಬೇಕು, ಆ ಕೆಲಸಕ್ಕೂ ಏನು ಆ ಮ್ಯಾನೇಜರ್ ಪೋಸ್ಟ್ ಅಂದ್ರೆ ಅದಕ್ಕೆ ಏನು ಕೆಲಸ ಮಾಡಬೇಕು ಆ ಥರ ಕೆಲಸಗಳು ಮಾಡಬೇಕು. ಅದೇ ಬಿಟ್ಟು ಅವರು ಸುಮ್ಮನೆ ಹೋಗಿ ಕೂತ್ಕೊಂಡು ಏನೋ ಏನೋ ಗೇಮ್ ಆಡ್ಬಿಟ್ಟು ಆಟಾಡ್ಬಿಟ್ಟು ಮತ್ತೆ ಮತ್ತೆ ಡ್ಯೂಟಿಯಿಂದ ಬಂದ್ರೆ ಮತ್ತೆ ಅವ್ರ ಕೆಲಸ ಅವ್ರು ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರನ್ನ ಆ ಡ್ಯೂಟಿಯಿಂದ ತೆಗೆದು ಬಿಡ್ತಾರೆ ಇಲ್ವಾ? ಸೊ ಆ ಥರ ಅದೇ ಥರ ಇವಾಗ ಒಂದು ಚೀರೆ, ಅದೇ ಇಲ್ಲಿ ಫ್ಲೋರಲ್ಲಿ ಏನೋ ಹಾಳು ಏನೋ ಕೆಳಗೆ ಬಿದ್ದಿದೆ. ಸೊ ನಾವು ಏನು ಮಾಡ್ತೀವಿ, ಏನಾದ್ರು ನಾರ್ಮಲ್ ಕ್ಲಾತ್ ಇಲ್ಲಾಂದರೆ ಏನಾವುದು ಮ್ಯಾಟ್ ಹಾಕಿ ಅದು ಕ್ಲೀನ್ ಮಾಡ್ತೀವಿ. ಸೊ ಬಟ್ ಅಲ್ಲಿರೋರು ಏನು ಮಾಡ್ತಾರೆ, ಒಂದು 50,000 ಪಟ್ಟಿ ಚೀರೆ ಇರುತ್ತೆ ಅವ್ರ ಕೈಯಲ್ಲಿ. ಅದು ಬಟ್ಟೆ ಇದು ಬಟ್ಟೆ ಅನ್ನೋ ಆ ಪಟ್ಟಿ ಚೀರೆ ಹೋಗಿ ಹಾಕಿ ಅದು ಕ್ಲೀನ್ ಮಾಡಿದರೆ ಎಷ್ಟು ಒಂದು ಮುಟ್ಟಾಳು ಅವರು. ಮ್ಯಾಟ್ ಹಾಕಿ ಅದು ಕ್ಲೀನ್ ಮಾಡಬೇಕು. ಅದು ಬಿಟ್ಟು 50,000 ಪಟ್ಟಿ ಚೀರೆ ಹಾಕಿ ಅದು ಕ್ಲೀನ್ ಮಾಡಿದರೆ 2 ಬಟ್ಟೆ ಅಲ್ವಾ? ಆ ಥರ ಹೇಳಿದರೆ ನಾವು ಒಪ್ಕೊಳ್ತೀವಾ? ಇಲ್ಲ. ಸೊ ಆ ಥರ ನಿಮ್ಗೂ ನಿಮ್ಮ ಇರೋ ಜಾಗ ಅಂದಷ್ಟು ನಿಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ನೀವು ಈ ಥರ ನಮ್ಮನ್ನ ಸ್ಟಾಪ್ ಮಾಡಿದ್ದೀರಾ. ಯಾಕಂದ್ರೆ ಈ ಸನತ್ ಕುಮಾರ್ ಅವ್ರಿಗೆ ಕೋಪ ಬಂದ್ಬಿಟ್ಟಿದೆ. ಯಾಕಂದ್ರೆ ಇವರೆಲ್ಲ ಶ್ರೇಷ್ಠ ಋಷಿಗಳು ಅಲ್ವಾ? ಸೊ ನೀವು ವೈಗುಂಠ ಲೋಕಕ್ಕೆ ಇರಕ್ಕೆ ನಿಮ್ಗೂ ಅರ್ಹತೆ ಇಲ್ಲ. ಯಾಕಂದ್ರೆ ನೀವು ಒಳ್ಳೆಯವರು ಕೆಟ್ಟವರು ಈ ಥರ ಎಲ್ಲ ಎರಡುಗಳಿಂದ ಸಿಕ್ಕಾಕೊಂಡಿರ್ತೀವಿ. ಆಕ್ಚುಲಿ ಭೌತಿಕ ಲೋಕದಲ್ಲಿ ಈ ಥರ ಎರಡುಗಳು ಇರುತ್ತೆ. ಆ ಥರ ನಿಮ್ಗೂ ನಿಮ್ಮ ಪೋಸ್ಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಪೋಸ್ಟ್ ಇರೋ ನಿಮ್ಗೂ ಏನೇನು ಕೆಲಸ ಮಾಡಬೇಕು ನಿಮ್ಗೂ ಗೊತ್ತಿಲ್ಲ. ಸೊ
ಅದಕ್ಕೆ ನೀವು ಭೌತಿಕ ಲೋಕಲ್ಲಿ ಕಾಮ ಕ್ರೋಧ ಲೋಭ 3 ಇರುತ್ತೆ. ಆ ಲೋಕಲ್ಲಿ ಹುಟ್ಟಬೇಕು ನೀವೆಲ್ಲ. ಇಲ್ಲಿರೋಕೆ ಅರ್ಹತೆ ಇಲ್ಲ. ಯಾಕಂದ್ರೆ ಇವಾಗ ಅವರವರು ಡ್ಯೂಟಿ ಕೆಲಸ ಪರ್ಫೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ತೆಗೆದು ಬಿಡ್ತಾರಲ್ವಾ. ಆ ತರ ಇವ್ರು ಏನ್ ಮಾಡ್ತಾರೆ, ಈ ಸನತ್ ಕುಮಾರ್ ಅವ್ರು, ನೀವು ಇಲ್ಲಿ ಇರಕ್ಕೆ ಅರ್ಹತೆ ಇಲ್ಲ, ನಿಮ್ನ ಇಲ್ಲಿಂದ ತೆಗಿಬೇಕು. ಆಕ್ಚುಲಿ ನೀವು ಈ ಕಾಮ ಕ್ರೋಧ ಲೋಭ ಇರೋ ಈ ಭೂಲೋಕಲ್ಲಿ ಇರಬೇಕು ನೀವು. ಅದಕ್ಕೆ ನೀವು ಲಾಯ್ಕ್. ಯಾಕಂದ್ರೆ ಒಂದು ಬ್ರಾಹ್ಮಣ, ಒಂದು ಋಷಿಗಳು ಶಾಪ ಕೊಟ್ಟಿದ್ರೆ ಅದು ನಿಜವಾಗತ್ತಲ್ವಾ. ಇವಾಗ ಅವರು ಶಾಪ ಕೊಟ್ಬಿಟ್ಟಿದ್ದಾರೆ, ನಿಮ್ ಡ್ಯೂಟಿ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಭೂಲೋಕಲ್ಲಿ ಹೋಗಿ ಈ ತರ ಹುಟ್ಟೂನು ಶಾಪ ಕೊಟ್ಬಿಡ್ತಾರೆ. ಸೊ ಅವರು ಆ ಜಯ ವಿಜಯರಲ್ಲಿ ಏನ್ ಮಾಡ್ತಾರೆ, ಈ 4 ಜನ ಪಾದಲ್ಲೇ ಬೀಳ್ತಾರೆ. ಆಕ್ಚುಲಿ ಅವ್ರು ಬಂದು ವಾಪಸ್ ಶಾಪ ಕೊಟ್ಟಿರ್ಬೋದು, ಆದ್ರೆ ಅವರು ಕೊಟ್ಟಿಲ್ಲ. ಅವರು ಇಬ್ಬರು ಜಯ ವಿಜಯರು ಏನ್ ಮಾಡ್ತಾರೆ, ಆ ಋಷಿಗಳು 4 ಜನ ಪಾದಲ್ಲಿ ಬೀಳ್ತಾರೆ. ಬಿದ್ದು, ಹೋ ಋಷಿಗಳೇ ದಯವಿಟ್ಟು ನಮ್ಮನ್ನೇ ಕ್ಷಮಿಸಿ. ಆಕ್ಚುಲಿ ನಾವು ಬಂದು ತಪ್ಪು ಮಾಡಿಬಿಟ್ಟಿದೀವಿ, ನಿಮ್ಮನ್ನ ಸ್ಟಾಪ್ ಮಾಡಿದ್ ತಪ್ಪೆ. ಸೊ ನೀವು ಕೊಟ್ಟಿದ್ದ ಶಾಪ ಪ್ರಕಾರ ನಾವು ಕೆಳಗೆ ಹೋಗ್ತೀವಿ, ಭೂಲೋಕಕ್ಕೆ ನಾವು ಹೋಗ್ತೀವಿ. ಸೊ ಅಲ್ಲಿ ಯಾಕಂದ್ರೆ ಭೌತಿಕ ಲೋಕಲ್ಲಿ ಮಾಯಾ ಅಲ್ಲಿ ಸಿಕ್ಕಾಕೊಳ್ಬೇಕು, ಅದಕ್ಕೆ ಅವರು ಕಾಮ ಕ್ರೋಧ ಲೋಭ ಇರೋ ಆ ಲೋಕಕ್ಕೆ ಹೋಗೋಣ ಶಾಪ ಕೊಟ್ಟಿದ್ದಾರಲ್ವಾ. ಸೊ ಅದಕ್ಕೆ ಇಲ್ಲಿ ಬಂದು ನಾವು ಭಗವಂತನ ಸೇವೆಯಲ್ಲಿ ನಿತ್ಯ ಕೈಂಕರ್ಯಲ್ಲಿ ನಾವು ಇರೋರು. ಆದ್ರೆ ಆ ಭಗವಂತನೇ ನಾವು ಮರ್ತೋಗಬಾರ್ದಲ್ವಾ. ಸೊ ದಯವಿಟ್ಟು ನಾವು ಯಾವಾಗ ಭಗವಂತನ ಮರ್ತೋಗಬಾರದು. ಸೊ ಆ ತರ ಅಂದ್ರೆ ಓಕೆ. ಯಾಕಂದ್ರೆ ಆ ಭಗವಂತನ ಸೇವೆಯಲ್ಲಿರೋದೇ ಶ್ರೇಷ್ಠ. ಯಾಕಂದ್ರೆ ಆ ಭಗವಂತನ ಒಕ್ಕಳಿಂದ ಒಂದು ಕಮಲದ ಹೂ ಬಂದಿರುತ್ತೆ. ಆ ಕಮಲದ ಹೂಲಿ ಯಾರು ಇರ್ತಾರೆ, ಬ್ರಹ್ಮ ಇರ್ತಾರೆ. ಸೊ ಆ ತರ ಆ ಬ್ರಹ್ಮನ ಮಕ್ಕಳು ಇವರು. ಆದ್ರೆ ಇವರೇ ಏನ್ ಮಾಡಿಬಿಟ್ಟಿದ್ದಾರೆ, ಈ ತರ ಭಕ್ತರುಗಳನ್ನೇ ಅಪಮಾನ ಅವಮರ್ಯಾದೆ ಈ ತರ ಶಾಪವು ಕೊಟ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಯಾರಾಗಿ ಇರಲಿ, ಬಟ್ ನಾವು ಏನ್ ಕೊಡಬೇಕು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು, ಮರ್ಯಾದೆ ಕೊಡಬೇಕು. ಸೊ ಇವಾಗ ಭಗವಂತನ ಧಾಮ ಬಿಟ್ಟು ಹೋಗಬೇಕು ಇವ್ರಿಗೆ ಶಾಪ ಸಿಕ್ಕಿಬಿಟ್ಟಿದೆ. ಮತ್ತೆ ಅವ್ರಿಗೆಲ್ಲ ಅಷ್ಟೊಂದು ಬೇಜಾರಾಗ್ತಾ ಇದೆ, ಏನಪ್ಪ ಇದು ನಮಗೂ ಈ ತರ ಶಾಪ ಕೊಟ್ಬಿಟ್ಟಿದ್ದಾರೆ ಏನೋ. ಇವಾಗ ಈ ತರ ಇವರು ಶಾಪ ಕೊಟ್ಟಿದ್ದಾರೆ, ಮತ್ತೆ ಜಯ ವಿಜಯರುಗಳು ಅವ್ರ ಕಾಲೇ ಬಿದ್ದು ಕ್ಷಮಾಪಣೆ ಕೇಳಿದ್ದಾರೆ. ಸೊ ಆ ತರ ಆದ್ಮೇಲೆ ಇವಾಗ ಭಗವಂತ ಬರ್ತಾರೆ. ಸೊ ಯಾವ ತರ ಬರ್ತಾರೆ ಅಂದ್ರೆ, ಭಗವಂತ ಯಾವಾಗ ಸಪ್ರೇಟ್ ಆಗ ಬರಲ್ಲ, ಮತ್ತೆ ಪೂರ್ತಿ ಪರಿವಾರದಗಳು ಜಯದೇ ಬರ್ತಾರೆ ಭಗವಂತನ. ನೋಡಿದರೆ ಒಂದು ನಿಮಿಷ ರೀ. ಯಾಕಂದ್ರೆ ಇವರೆಲ್ಲ ಬಾಗಿಲ ಹತ್ರ ಇರ್ತಾರಲ್ಲ. ಸೊ ಈ ಬಾಗಿಲ ಹತ್ರ ಈ 4 ಜನ ಇರ್ತಾರೆ, ಮತ್ತೆ ಜಯ ವಿಜಯರು ಭಗವಂತ ಅಲ್ಲಿ ಬರ್ತಾರೆ. ಇವರು ಇಬ್ರು ಕಾಲು ಬಿದ್ದು ಕ್ಷಮಾಪಣೆ ಕೇಳ್ತಾರೆ. ಸೊ ಭಗವಂತನೇ ನೋಡಿದ ಕ್ಷಣ ಎಲ್ಲರಿಗೂ ಆ ತರ ರೋಮಾಂಚನ ಆಗ್ತಾ ಇದೆ ಅಂತೆ. ಸೊ ಭಗವಂತನಿಗೆ ಈ ತರ ಚಾಮರ, 2 ಸೈಡ್ ಚಾಮರ ವೀಕ್ಷಿಸ್ತಾರೆ, ಮತ್ತೆ ಕೊಡೆ ಇಟ್ಕೊಂಡು ಬರ್ತಾರೆ, ವೈಟ್ ಕಲರ್ ಕೊಡೆ ಇಟ್ಕೊಂಡು ಬರ್ತಾರೆ. ಮತ್ತೆ ಆ 2 ಚಾಮರ ದೊಡ್ಡ ದೊಡ್ಡ ಅನ್ನ ಪಕ್ಷಿ ತರ ಇರುತ್ತಂತೆ. ಆ ತರ ಭಗವಂತನ ಕೊಡೆ ಮತ್ತೆ ಈ ತರ ಚಾಮರ, ಮತ್ತೆ ಆ ಕೊಡೆಯಲ್ಲಿ ಈ ತರ ಮುತ್ತುಕಲು ಪೋಲ್ಸ್ ಏನೋ ಆ ತರ ಡಿಸೈನ್ ಮಾಡಿರ್ತಾರೆ. ಸೊ ಅದೆಲ್ಲ ನೋಡುವಾಗ ಅಷ್ಟು ಚೆನ್ನಾಗಿರುತ್ತಂತೆ ಆ ಜಾಗವೇ. ಇವಾಗ ಭಗವಂತ ಆ ಜಾಗಕ್ಕೂ ಬರ್ತಾ ಇದ್ದಾರೆ. ಯಾಕ ಮಂಗಳಕರವಾದ ಭಗವಂತ ಆ ಮಂಗಳಕರವಾದ ಇರೋ ಆ ವೈಕುಂಠ ಲೋಕ ಆ ಎಂಟ್ರೆನ್ಸ್ಗೆ ಅವರು ಬರ್ತಾ ಇದ್ದಾರೆ. ಓಕೆ, ಸೊ ಇದು ನಾವು ಬಂದು ಸ್ಟಾಪ್ ಮಾಡಿಬಿಡೋಣ. ಮತ್ತೆ ಬ್ಯಾಲೆನ್ಸು ಮತ್ತೆ 16th ಚಾಪ್ಟರ್ ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ.